ಅಯ್ಯ, ಏನಪ್ಪ ಆಯ್ತು? ಜಾರ್ ಬಿದ್ದುಬಿಟ್ಟಪ್ಪ. ಇನ್ನೀ ಕಾಲಿಗೆ ಏನಾಗುತ್ತೋ ಗೊತ್ತಿಲ್ವಲ್ಲ. ಅಯ್ಯೋ, ದೊಡ್ಡ ಗಾಯ ಇಲ್ಲ, ಏನಿಲ್ಲಪ್ಪ. ಏನಿಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೀಯಾ? ಹಿಂಗೇನೆ ಒಬ್ರು ವಾಕಿಂಗ್ ಹೋಗ್ಬೇಕಾರೆ ನಾಯಿ ಅಟ್ಟಿಸ್ಕೊ ಬಂದು ಅವ್ರ ಕೆಳಗಡೆ ಬಿದ್ದು 4 ತಿಂಗಳು ನಡೆಯಕ್ಕೆ ಆಗಿಲ್ಲ. ನಮ್ಮ ತುಟಿಗಳು ನೀತಿಯ ಅಥವಾ ಒಳ್ಳೆ ಮಾತುಗಳನ್ನು ಆಡೋದಾದ್ರೆ ಏಸಪ್ಪನ ಹೃದಯ ಹಿಗ್ಗುತ್ತಂತೆ. ಏಸಪ್ಪ ಸಂತೋಷ ಪಡ್ತಾರಂತೆ. ಆಗ ಏಸಪ್ಪ ನಮ್ಮನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ನಾವು ಒಳ್ಳೆ ಹೃದಯದಿಂದ ಯಾರ ಜೊತೆ ಮಾತಾಡಿದ್ರು ಕೂಡ ನಾವು ಆಡುವಂತ ಮಾತನ್ನ ಕೇಳಿ ಏಸಪ್ಪ ತುಂಬಾ ಸಂತೋಷ ಪಡ್ತಾರೆ. ಕೆಲಸ ಐತೆ, ಅಲ್ಲಿಗೆ ಹೋಗ್ಬೇಕು. ಅಯ್ಯೋ ಅಣ್ಣ, ನೋಡ್ಲಿಲ್ಲ ಅಣ್ಣ, ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ ಸರ್. ಏನೋ ಪರವಾಗಿಲ್ವಾ? ಒಂದ್ಸಲ ಆಗುದಿದ್ರೆ ಕೊಂಬ್ ಬೆಳ್ಕೊಬಿಡ್ತದೆ. ಯಾರಿಗೆ? ನೀನೀಗ್ ಬೆಳ್ಕೊಂಡ್ರೆ ಪರವಾಗಿಲ್ಲ, ನನಗ್ ಬೆಳ್ಕೊಬಿಟ್ರೆ ಅದಕ್ಕೆ ಇನ್ನೊಂದ್ಸಲ ಕುತ್ಕೊಳ್ಳೋಣ. ಇನ್ನೊಂದ್ಸಲ ಕುತ್ಕೋಬೇಕಾ? ಏನಪ್ಪ ನಿಂದೊಳ್ಳೆ ತೊಂದ್ರೆ ಆಗೋಯ್ತು? ತೊಂದ್ರೆ ಇಲ್ಲಪ್ಪ, ನಾನು ಹೇಳದ್ ನಂಬು. ಅಯ್ಯೋ, ಯಾಕಪ್ಪ ಇನ್ನೂ ಆಡ್ತಾ ಇದೀಯಾ? ಗುದ್ದಿದ್ದಕ್ಕೆ ರಕ್ತ ಬರುತ್ತೆ ಅನ್ಕೊಂಡೆ, ಬರ್ಲೇ ಇಲ್ಲ. ಮುಂದೇನು ತಲೆನ ಅಥವಾ ಬಂಡೆನಾ? ಜಗಳ ಮಾಡೋದ್ ಸಾಲಲ್ಲ ಅಂತ ಗೇಲಿ ಬೇರೆ ಮಾಡ್ತಿದ್ಯಲ್ಲಪ್ಪ. ಗೇಲಿ ಮಾಡೋದು ನಂಗೆ ಜಾಲೆ. ಹೋಗು, ನಿನ್ ಕೆಲ್ಸ ನೋಡ್ಕೋ. ಅಯ್ಯೋ, ಇವನ್ ಯಾವನ ಹುಚ್ಚ. ಇವತ್ತು ಒಬ್ಬನ್ ಮ್ಯಾಟರ್ ಓವರ್. ಇನ್ನೊಬ್ಬ ಯಾವನಾದ್ರೂ ಸಿಗ್ತಾನ ನೋಡೋಣ. ಹತ್ರ ಬರ್ಲಿ. ಏನಪ್ಪ ಕಾಣ್ತಾನೆ ಇಲ್ಲ? ಅಯ್ಯೋ, ನಾನೆಲ್ಲ ಹೋಗ್ತೀನಪ್ಪ, ನಿನ್ನೂನೆ ನೋಡಕ್ಕೆ ಆಗ್ತಿಲ್ಲ. ಹೌದಣ್ಣ, ಇವಾಗೆಲ್ಲ ಸ್ವಿಟ್ಜರ್ಲ್ಯಾಂಡ್ ಲಂಡನ್ ಅಂತ ಮೀಟಿಂಗ್ ಹೋಗ್ತಿರ್ತೀನಿ, ಅದಕ್ಕೇನೆ ನೋಡಕ್ ಆಗ್ತಾ ಇಲ್ಲ. ಏನಪ್ಪ ನೀನು ಇಷ್ಟೊಂದು ಬಿಸಿ ಆಗ್ಬಿಟ್ಟೆ? ಹೌದಣ್ಣ, ಫಾರಿನ್ ಅಲ್ಲಿ ನಮ್ಮ ಮಾತಿಗೆ ಅಷ್ಟು ಗೌರವ. ಓಹೋ, ಅದಕ್ಕೆ ನಾನು ನಿನ್ ಶರ್ಟಿಂಗ್ ಹೊಳಿತಾ ಇರೋದು. ಹೌದಣ್ಣ, ಹೋದ್ವಾರ ಚಿಕ್ಕ ಕೆಲ್ಸಕ್ಕೆ ಚೈನಾಗ ಹೋಗಿದ್ದೆ, ಅಲ್ಲಿಂದ ತಗೊಬಂದಿರೋದು. ಹೆಂಗಿದೆ? ಮುಂದಿನ ವಾರ ಅರ್ಜೆಂಟೈನಾಗ ಹೋಗ್ತಾ ಇದ್ದೀನಿ. ನಿಮ್ಗೇನಾದ್ರೂ ಬೇಕಿದ್ರೆ ಹೇಳಿ ತಂಗ್ ಕೊಡ್ತೀನಿ. ಬೆಂಗಳೂರಲ್ಲಿ ಒಂದ್ ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ಬಟ್ಟೆ ಐರನ್ ಮಾಡಕ್ ಕೊಟ್ರೆ ಒಂದ್ ವಾರ ಕಣ್ಣಿಗೆ ಕಾಣ್ದಂಗೆಲ್ಲ ಹೋಗ್ಬಿಟ್ಟು ಚೀನಾ ಅರ್ಜೆಂಟೈನಾ ಅಂತ ಕತೆ ಹುಡುಕಿದ್ಯಾ? ಶರ್ಟ್ ಪಿಚ್ಚಲ್ಲ ಸಿಗ್ಯಾಕಂಡ ಸರಿಯಾಗಿ ಸಿಗ್ಯಾಕಂಡ, ಸಿಗ್ಯಾಕಂಡ ಸರಿಯಾಗಿ ಸಿಗ್ಯಾಕಂಡ. ಸತ್ಯದ ನಾಲ್ಗೆ ಯಾವಾಗ್ಲೂ ನೆಲೆ ಆಗಿರುತ್ತೆ. ಸುಳ್ಳು ಹೇಳಿದ್ರೆ 1 ನಿಮಿಷ ಮಾತ್ರ ಇರುತ್ತೆ. ಸುಳ್ಳು ಹೇಳಿದ್ರೆ 1 ನಿಮಿಷ ಅಷ್ಟೇ, ಬೇಗನೆ ಅದು ಹೊರಗಡೆ ಗೊತ್ತಾಗಿ ಅವಮಾನ ಆಗುತ್ತೆ. ಆದ್ರೆ ನಿಜ ಮಾತಾಡಿದ್ರೆ ಯಾವಾಗ್ಲೂ ಸಂತೋಷ. ಅಯ್ಯ, ಏನಪ್ಪ ಆಯ್ತು? ಜಾರ್ ಬಿದ್ದುಬಿಟ್ಟಪ್ಪ. ಇನ್ನೀ ಕಾಲಿಗೆ ಏನಾಗುತ್ತೋ ಗೊತ್ತಿಲ್ವಲ್ಲ. ಅಯ್ಯೋ, ದೊಡ್ಡ ಗಾಯ ಇಲ್ಲ, ಏನಿಲ್ಲಪ್ಪ. ಏನಿಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೀಯಾ? ಹಿಂಗೇನೆ ಒಬ್ರು ವಾಕಿಂಗ್ ಹೋಗ್ಬೇಕಾರೆ ನಾಯಿ ಅಟ್ಟಿಸ್ಕೊ ಬಂದು ಅವ್ರ ಕೆಳಗಡೆ ಬಿದ್ದು 4 ತಿಂಗಳು ನಡೆಯಕ್ಕೆ ಆಗಿಲ್ಲ. ತಿಂಗಳು ನೋಡ್ದ ನಮ್ ಬಾಲರಾಜು ಎಡವಿ ಕೆಳಗಡೆ ಬಿದ್ದು ಮಂಡಿ ಹೊಡೆದೋಗಿ 18 ಹೊಲ್ಗೆ ಹಾಕಿಸ್ಕೊಂಡು ನಡೀತಾನೆ ಇಲ್ಲ ಇವಾಗ. ಅಯ್ಯೋ, ನೆನ್ನೆ ನೋಡು ನಮ್ಮ ಮೇಲ್ಗಡೆ ಬಿದ್ದಿ ಮಾದೇವಯ್ಯ ಸೈಕಲಲ್ಲಿ ಹೋಗ್ಬೇಕಾರೆ ಸೈಕಲ್ ಚೈನ್ ಕಟ್ಟಾಗಿ ಇವ್ರ ಕಾಲ್ ಕೆಳಗಡೆ ಊರಿ ಕೊನೆಗೆ ಬೆರಳಿ ಕಟ್ಟಾಗೋಗಿದೆ. ಏನಪ್ಪ ಒಳ್ಳೆ ಮಾತಾಡು. ಅವರೇ ಏಟಾಗಿ ವೇದನೆಯಲ್ಲಿ ಬಂದವ್ರೆ, ನೀನ್ ನೋಡಿದ್ರೆ ಇನ್ನು ಭಯ ಹುಡ್ಸಕ್ ಮಾತಾಡ್ತಿದೀಯಾ? ಜ್ಞಾನ ಉಳ್ಳವ್ರ ಮಾತು ಔಷಧಿ ಅಂತ ವಾಕ್ಯ ಹೇಳುತ್ತೆ. ಹಾಗಾಗಿ ಬೇರೆಯವ್ರ ಗಾಯಗಳನ್ನ ವಾಸಿ ಮಾಡೋ ತರ ನಾವು ಮಾತಾಡ್ಬೇಕು. ಅದೆಲ್ಲ ಇರ್ಲಿ, ನೀವೆಲ್ಗ ಹೋಗ್ತಾ ಇದೀರಾ? ನಾನ ಯುವನ್ ಸರ್ ನೋಡಕ್ ಹೋಗ್ತಿದೀನಿ. ಯಾರು? ಅದೇ ಯಾವಲ್ಲೂ ಬ್ಯಾಗ್ ಇಟ್ಕೊಂಡು ನೋಡ್ತಿರ್ತಾರಲ್ಲ ಅವ್ರ ತಾನೆ? ಅಯ್ಯೋ, ಅದೇ ಕೆಳಗಡೆ ಬಿದ್ದಿರಿಲ್ವಾ ಯೋವನ್ ಸರ್ ಟೀಚರು, ಅವ್ರ ತಾನೆ? ಅವ್ರೆ. ಅವ್ರ ಕತೆ ಗೊತ್ತಾ? ಮೊನ್ನೆ ಬಚ್ಲು ಮನೇಲಿ ಕಾಲ್ ಜಾರಿ ಮಕ್ಕಡೆ ಬಿದ್ದು ಮುಂದೆ 3 ಉದುರೋ ಬಿಡಿದೆ. ಅವ್ರಿಗೆ ಅಲ್ಲಿ ತೋರಿಸ್ತೆ ಮಾತಾಡ್ಲಿಕ್ಕೆ ಆಗಲ್ಲ, ಹಂಗಾಗಿ ಇವಾಗ ಅಲ್ಲಿ ಕಳ್ಸಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಲ್ಲಿ ಡಾಕ್ಟ್ರಿಗೆ ಕಿವಿ ಕೇಳೋದು ಅರ್ಧಂಬರ್ಧ ಅಷ್ಟೇ. ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ದಲೆ 3 ಕಟ್ಟೋದಕ್ಕೋಗಿ 2 ದವಡೆಯಲ್ಲಿ ಕಿತ್ಬಿಟ್ಟವ್ರೆ.
ಇವಾಗ ಅವರು ಪಾಪ ಮಾತಾಡಕ್ಕೂ ಆಗ್ದಲೆ ಆಗಿಯಕ್ಕೂ ಆಗ್ದಲೆ. ಇರೋ ಈ ತರ ಬೇರೆಯವ್ರ ಕತೆಗಳನ್ನ ಒಂದೇ ಅವಸರಲ್ಲಿ ಹೇಳ್ತಾ ಇದೆಯಲ್ವಾ, ಇದರಿಂದ ನಿನಗೇನ್ ಪ್ರಯೋಜನ? ಆದ್ರೆ ನಾನೊಂದ್ ಕತೆ ಹೇಳ್ತೀನಿ, ಆ ಕತೆ ಕೇಳ್ಬಿಟ್ಟು ಬೇರೆಯವ್ರಿಗೆಲ್ಲ ಹೇಳು, ಪ್ರಯೋಜನವಾಗಾದ್ರೂ ಇರುತ್ತೆ. ಹೇಳು ನೋಡೋಣ. ಹೌದು, ಬೆಳಗ್ಗೆ ಎಲ್ಲಿಗೆ ಹೊರಟ್ಬಿಟ್ಟೆ? ಊರಿಗೆ. ಊರಿಗ? 20ನೇ ತಾರೀಕು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ರಲ್ವಾ? ಹೌದಲ್ವಾ? ಹೇಳ್ಬಿಟ್ಟಿದ್ದೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಹೇಳ್ದೆ, ಅದಕ್ಕೆ ನೀವಾಗ ಇವತ್ತು ಡೇಟು 20, ಕ್ಯಾಲೆಂಡರ್ನ ನೋಡಿ. 20? ನೀವು ಮನೆಗೆ ಹೋಗ್ಬೇಕು ಅಂದ್ಬಿಟ್ರೆ ನಿನಗೇನು ಅರ್ಥ ಆಗೋದಿಲ್ಲ. ನಾನು ಹೇಳಿದ್ದು ಭಾರತೀಯ ಕ್ಯಾಲೆಂಡ್ರಲ್ಲಿ, ಈ ಇಂಗ್ಲೀಷ್ ಕ್ಯಾಲೆಂಡ್ರಲ್ಲಿ ಅಲ್ಲ. ನಾನೇನೋ ಹೇಳಿರ್ತೀನಿ, ನೀನೇನೋ ತಪ್ಪಾಗಿ ಅರ್ಥ ಮಾಡ್ಕೋತೀಯ. ಯಾಕೆ ಹಿಂಗೆ ಬದಲಾಯಿಸಿ ಮಾತಾಡ್ತಿರೋ ಗೊತ್ತಿಲ್ಲ. ಏನೇ ಆಗಿದ್ರು 2 ಕಡೆನೂ ನೋಡಬೇಕು. ಇಲ್ಲಿ ನೋಡ್ರಿ, ಹಿಂಗೆ ಬದಲಾಯಿಸಿ ಮಾತಾಡೋದು ಸರಿ ಇಲ್ಲ, ನೋಡ್ಕೊಳ್ಳಿ. ಏನೋ ಒಂದು ಹೇಳಿ ಕನ್ಫ್ಯೂಷನ್ ಮಾಡಿ ಹೊರಗಡೆ ಕಳಿಸ್ಬಿಟ್ಟೆ. ಬನ್ನಿ ಅಕ್ಕ ಬನ್ನಿ, ಒಂದ್ ತಗೊಂಡ್ರೆ ಒಂದ್ ಫ್ರೀ. ಬನ್ನಿ ಅಣ್ಣ ಬನ್ನಿ, ಒಂದ್ ತಗೊಂಡ್ರೆ ಒಂದ್ ಫ್ರೀ. ಒಂದ್ ತಗೊಂಡ್ರೆ ಒಂದ್ ಫ್ರೀ ನಿಮ್ಗೆ. ಬನ್ನಿ ಬನ್ನಿ ಅಕ್ಕ ಬನ್ನಿ. ಅಣ್ಣ ಇಲ್ಲಿ ಬನ್ನಿ ಅಣ್ಣ, ಇಲ್ಲಿ ಬನ್ನಿ. ಒಂದ್ ತಗೊಂಡ್ರೆ ಒಂದ್ ಫ್ರೀ. ಏನ್ ಬೇಕಾದ್ರೂ ತಾಳಿ, ಒಂದ್ ತಗೊಂಡ್ರೆ ಒಂದ್ ಫ್ರೀ. ಬನ್ನಿ ಅಣ್ಣ ಬನ್ನಿ ಬನ್ನಿ, ಏನ್ ಬೇಕಾದ್ರೂ ತಾಳಿ, ಒಂದ್ ತಗೊಂಡ್ರೆ ಒಂದ್ ಫ್ರೀ. ಓಕೆನಾ? ನೋಡಿದ್ರಣ್ಣ ಹೆಂಗೆ ಪಳಪಳ ಅಂತ ಹೊಳಿತಾ ಇದೆ. ಈ ಚಾಕು ಎಷ್ಟನ್ನ? ಇದು ನಾನು ಸ್ವಲ್ಪ ಆ ಕಡೆ ಇಟ್ಕೊಂಡು ಕೇಳ್ಬೋದಲ್ವಾ? ಬದುಕ್ತೆ. 50 ರೂಪಾಯಿ ಅಪ್ಪ. ಹೌದಾ? ಓಕೆ, ತಗೊಳ್ಳಿ ಅಣ್ಣ ತಗೊಳ್ಳಿ. ತಗೊಳ್ಳಿ ಅಣ್ಣ. ಏನದು? ಒಂದು ವಸ್ತುನ ತಗೊಂಡ್ರೆ ಒಂದು ಫ್ರೀ. ಅರ್ಥ ಆಗ್ಲಿಲ್ವಾ? ಒಂದು ಫ್ರೀ. ಇದು ಫ್ರೀನಾ? ಏನಪ್ಪ ಇದು ಅನ್ಯಾಯವಾಗಿದೆ. ಏನ್ರಯ್ಯ ನಿಮ್ ಮಧ್ಯೆ ಎಂತ ಸಮಸ್ಯೆ? ಬನ್ನಿ ಅಣ್ಣ, ನಿಮ್ಮ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣ್ತೀರಾ. ನೀವೇ ನಮ್ಗೆ ನ್ಯಾಯ ಹೇಳಿ ಅಣ್ಣ. ಒಂದೊಂದು ತಗೊಂಡ್ರೆ ಒಂದೊಂದು ಫ್ರೀ ಅಂತ ಹೇಳಿದ್ರಣ್ಣ. ಇವಾಗ ನೋಡಿದ್ರೆ ಈ ಒಂದು ಕೊಟ್ಟವ್ರೆ. ನಾನು ಏನ್ ಹೇಳಿದ್ನಪ್ಪ? ಒಂದ್ ತಗೊಂಡ್ರೆ ಒಂದ್ ಫ್ರೀ. ತಗೋ ಒಂದು. ಒಂದೊಂದು ಕೊಡ್ತಾ ಇದಾರಲ್ವೇನೋ, ತಗೊಂಡು ಹೋಗ್ತಾ ಇರೋ. ಎಲ್ಲದನ್ನು ಅಣ್ಣನ ತರ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ನಾಲ್ಕಲ್ಲಿ ನಿಯತಿರೋನ್ ಕಣಯ್ಯ. ಎಲ್ಬಲ್ಲಿ ನಾಲ್ಗೆ ಏನ್ ಬೇಕಾದ್ರು ಮಾತಾಡುತ್ತೆ ಅಂತ ನೀನು ನೋಡಿ ಹೇಳಿರ್ಬೇಕು. ಯಾವ್ದೇ ಆಗಿದ್ರು 2 ಕಡೆನೂ ನೋಡ್ಬೇಕಲ್ವಾ? ಅಣ್ಣ ನಿಮ್ದೊಂದು ಬಿಟ್ಟಾಯ್ತಿದ್ದೀರಾ? ನೀನ್ ಹೇಳ್ಕೊ. ಅಯ್ಯೋ ನಿಮ್ದೊಂದು. ಯಾವ್ದು ಎತ್ಕೊಂಡ್ರು 10 ರೂಪಾಯಿ, ಯಾವ್ದು ಎತ್ಕೊಂಡ್ರು 10 ರೂಪಾಯಿ. ಬನ್ನಿ ಬನ್ನಿ ಬನ್ನಿ, ಯಾವ್ದು ಎತ್ಕೊಂಡ್ರು 10 ರೂಪಾಯಿ, ಯಾವ್ದು ಎತ್ಕೊಂಡ್ರು 10 ರೂಪಾಯಿ. ಅಕ್ಕ ಬನ್ನಿ ಬನ್ನಿ, ಅಣ್ಣ ಬನ್ನಿ, ಅಕ್ಕ ಬನ್ನಿ. ಯಾವ್ದು ಎತ್ಕೊಂಡ್ರು 10 ರೂಪಾಯಿ, ಯಾವ್ದು ಎತ್ಕೊಂಡ್ರು 10 ರೂಪಾಯಿ. ಅಣ್ಣ ಬನ್ನಿ ಅಣ್ಣ, ಯಾವ್ದು ಎತ್ಕೊಂಡ್ರು 10 ರೂಪಾಯಿ. ಬನ್ನಿ ಎತ್ಕೊಳ್ಳಿ ಅಣ್ಣ, ಎತ್ಕೊಳ್ಳಿ. ಅಲೋ, ಎತ್ಕೊಂಡ್ವು ವಾಪಸ್ ಇಟ್ಟು ಅಂತ ಹೋಗ್ತಾ ಇದ್ದೀರಾ? ಯಾಕೆ, ಹೆಂಗೈತೆ? ಏನಂಗೆ ಲುಕ್ಕು? 10 ರೂಪಾಯಿ ಮಡಗಿಲಿ. ನಾನೇನು ತಗೊಂಡಿಲ್ಲ. ತಗೊಳ್ದೆ ಹೋದ್ರೇನು? ಎತ್ಕೊಂಡ್ರಲ್ವಾ? ನಾನು ಹಿಂಗೆ ಎತ್ಕೊಂಡು ಹಂಗೆ ಇಟ್ಬಿಟ್ನಲ್ವಾ? ಅದನ್ನೇ ನಾನು ಹೇಳಿದ್ದು. ನೀವು ಇಟ್ರಿ, ಆದ್ರೆ ಎತ್ಕೊಂಡ್ರಲ್ವಾ? ಎತ್ಕೊಂಡಿದ್ದಕ್ಕೆ 10 ರೂಪಾಯಿ ಕೊಡಿ. ಏನು 10 ನಾನು ರೂಪಾಯಿನ? ಏನು ಹೇಳ್ದೆ ಹೇಳಿ? ನೀವು ಏನು ಹೇಳಿದ್ರಿ? ಯಾವ್ದು ಎತ್ಕೊಂಡು 10 ರೂಪಾಯಿ ಅಂತ ಹೇಳಿದ್ರಿ ತಾನೆ? ಮತ್ತೆ 10 ರೂಪಾಯಿ ಇಟ್ಕೊಂಡು ಹೋಗ್ತಾರಯ್ಯ. ಅಣ್ಣ ಒಳ್ಳೆ ಟೈಮಿಗೆ ನೀವು ಬಂದ್ರಿ. ಬರ್ತೀನಲ್ವಾ? ಆ ಥರ ಗೆಟ್ಟು ಏನು ಮಾಡಬಾರ್ದು ಅಂತಾರಲ್ಲ, ಅದು ಇದಕ್ಕೆ ಅನ್ಸುತ್ತೆ. ಏನೇ ಆಗಿದ್ರು 2 ಕಡೆ ನೋಡ್ಬೇಕಪ್ಪ. ಸೂಪರ್ ಅಣ್ಣ. ಇಬ್ರು ಚೆನ್ನಾಗಿ ನೋಡ್ತಿದ್ರ 2 ಕಡೆನು. ನೀನ್ ನಡ್ಸಪ್ಪ, ನಡ್ಸ. ಅಣ್ಣ ನೀವು ಚೆನ್ನಾಗಿರ್ಬೇಕಣ್ಣ. ಬನ್ನಿ ಬನ್ನಿ ಅಕ್ಕ ಬನ್ನಿ, ಅಣ್ಣ ಬನ್ನಿ. ಯಾವ್ದು ಎತ್ಕೊಂಡ್ರು 10 ರೂಪಾಯಿ, ಯಾವ್ದು ಎತ್ಕೊಂಡ್ರು 10 ರೂಪಾಯಿ. ಏನಿದು? ಛೇ, ಥೋ. ಇನ್ನೊಂದು ವಾರ ಕಳೆದ್ರೆ ಎಲ್ಲ ನುಸಿ ಹಿಡ್ದು ಹಾಳೆ ಆಗೋಗ್ಬಿಡ್ತದೆ. ಒಂದ್ಸಲ ಪುಡಿ ಹಾಕಿಡ ಅಂತಡಿ. ಓ ಅಣ್ಣ ಬನ್ನಿ, ಅಕ್ಕ ಬನ್ನಿ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ. ಬುಕ್ಕು ಯಾವುದೇ ತಗೊಳ್ಳಿ 10 ರೂಪಾಯಿ. ಒಂದು ಸ್ವಲ್ಪನೇ ಇರೋದು, ಬನ್ನಿ.
10 ರೂಪಾಯಿ ಎಲ್ಲ 10 ರೂಪಾಯಿ. ಬನ್ನಿ 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 ಅಣ್ಣ, ಬನ್ನಿ ಅಣ್ಣ, ಬನ್ನಿ 10 ರೂಪಾಯಿ. ಬನ್ನಿ ಅಣ್ಣ, ಬನ್ನಿ ಬನ್ನಿ ಎಲ್ಲ 10 ರೂಪಾಯಿ ಇಟ್ಟು ತಗೋತಾ ಇರಿ. ಎಲ್ಲ 10 ರೂಪಾಯಿ ಅಷ್ಟೇ. ಫುಲ್ಲು ಅಂಗಡಿನೇನಾ? ಎಲ್ಲದು ಒಂದೊಂದನು 10 ರೂಪಾಯಿ. ಆ ಥರ ಕರೆಕ್ಟಾಗಿ ಹೇಳಿ. ಇದೆಷ್ಟು? 10 ರೂಪಾಯಿ. ಆ? 10 ರೂಪಾಯಿ. ಎಷ್ಟು? 10 ರೂಪಾಯಿ. 10 ರೂಪಾಯಿನೇ ತಾನೆ? 10 ರೂಪಾಯಿನೇ ತಾನೆ? 10 ರೂಪಾಯಿನೇ ಕಣಯ್ಯ. ಒಂದು 10 ರೂಪಾಯಿ ತಾನೆ? ಒಂದು 10 ರೂಪಾಯಿ ಮಡಗಯ್ಯ. ಮಾತು ತಪ್ಪಲ್ಲ ತಾನೆ? ಏಯ್ ಅಣ್ಣಂದು ಶುದ್ಧವಾದ ನಾಲ್ಗೆ ಕಣೋ. ನಿಮ್ಮ ಶುದ್ಧವಾದ ನಾಲ್ಗೆಯಿಂದ ಇನ್ನೊಂದ್ಸಲ ಹೇಳ್ಬಿಡಿ ಅಣ್ಣ. 10 ಇಕ್ಬಿಟ್ಟು ಹೋಗಪ್ಪ. 10 ಸಾಕರಣ? ಸಾಕಪ್ಪ. 10 ಇಕ್ಬಿಟ್ಟು ಹೋಗ್ಬಿಡಪ್ಪ. ನಾನು ನೋಡ್ತಾನೆ ಇದ್ದೀನಿ 10 ಅಂತ ಒಯ್ಯ ಕಿರಿಸ್ತಾವನೆ. ನೀನ್ ಕಿವಿಗೆ ತಗೋತಾ ಇಲ್ಲ, ಕೇಳಿದ ತಕ್ಷಣ ಕೇಳ್ತಾನೆ ಇದೆಯಾ? ಅಗಡೆ ಹೋಗಯ್ಯ. ಏನಯ್ಯ ನೀನು ಒಳ್ಳೆ ಹಣ್ಣು ನಡ್ತ. ಅಯ್ಯಯ್ಯೋ ನನ್ನ ಅಂಗಡಿ ಬೆಂಕಿ ಎತ್ಕೊಂಡು ಹೋಗ್ತೈತೆ. ಅಯ್ಯಯ್ಯೋ ಎಲ್ಲ ಬೆಂಕಿ ಎತ್ಕೊಂಡು ಅಯ್ಯಯ್ಯೋ ಬೆಂಕಿ 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 ಹೊರ್ತೈತೆ. ಅಯ್ಯಯ್ಯೋ ಯಾಕೆ ಹಿಂಗ್ ಮಾಡ್ದೆ? ಅಯ್ಯೋ ಬೆಂಕಿ ಬೆಂಕಿ ಎತ್ಕೊಂಡು ಹೊರ್ತೈತಲ್ಲ. ಅಯ್ಯಯ್ಯೋ ಯಾಕೆ ಹಿಂಗ್ ಮಾಡ್ದೆ? ನೀವು ತಾನೆ 10 ಅಂತ ಹೇಳ್ತಾ ಇದ್ದಿದ್ದು, ಅದಕ್ಕೆ ಬೆಂಕಿನ ಹತ್ತಿಸ್ಬಿಟ್ಟೆ. ಬರ್ಲಾ? ಅಯ್ಯೋ ಈ ಪಾಪಿ ಹಿಂಗ್ ಮಾಡೋದ್ನಲ್ಲ. ನನ್ನ ಪುಸ್ತಕ ನನ್ನ ಅಂಗಡಿ ಎಲ್ಲ ಸುಟ್ಟು ನಾಶ ಆಗೋಯ್ತೈತಲ್ಲ. ಅಯ್ಯೋ ಅಯ್ಯಯ್ಯೋ. ಎಲ್ಲಾನು 2 ಕಡೆ ನೋಡ್ಬೇಕಂತ ಹೇಳೋ ನೀವೇ ಈಗ 2 ಕಡೆ ನೋಡೋದ್ ಮರ್ತೋಗ್ಬಿಟ್ರ? ಅಂಗಡಿಗೆ ಬೆಂಕಿ ಹಚ್ಚಿದವನು ನಿಮ್ಗೂ ಹಚ್ಚಿದ್ರೆ ಕೆಟ್ಟ ನಾಲಿಗೆಯವನು ವಿಪತ್ತಿಗೆ ಸಿಕ್ಕಿ ಬೀಳುವನು ಎಂದು ವಾಕ್ಯ ಹೇಳುತ್ತದೆ. ಎಲ್ಲದನ್ನು ತಿರ್ಚಿ ತಿರ್ಚಿ ಮಾತಾಡಿದ್ರಿ, ಆದ್ರೆ ಇವಾಗ ನಷ್ಟಪಟ್ಟು ನಿಂತಿದ್ದೀರಾ. ಹೌದು, ಎಲ್ಲದನ್ನು ತಿರ್ಚಿ ತಿರ್ಚಿ ಮಾತಾಡಿದ ನನ್ನ ನಾಲ್ಗೆ ಇವತ್ತು ನನಗೆ ಕೆಟ್ಟದ್ದು ಮಾಡ್ತು. ಸರ್, ಕೊಡೈಕೆನಾಲ್ಗೆ ಈ ಕಡೆಯಿಂದ ಹೋಗ್ಬೋದಾ? ಹೋಗ್ಬೋದು, ಆದ್ರೆ ಕೊಡೆನೆ ಕಾಣ್ತಿಲ್ಲ. ಕೊಡೆನಾ? ಕೊಡೆ ಯಾಕೆ ಹಿಡಿಬೇಕು? ಕೊಡೆಕೆನಾಲ್ಗೆ ಹೋಗಕ್ಕೆ ಕೊಡೆ ಹಿಡ್ಕೋಬೇಕು, ಮಡಿಕೇರಿಗೆ ಹೋಗಕ್ಕೆ ಮಡಿಕೆ ಹಿಡ್ಕೋಬೇಕು. ಅಷ್ಟೇ ತಾನೇ, ಹಿಡ್ಕೊಂಡಾಯ್ತು ಬಿಡಿ. ಅಯ್ಯ, ಕೊಡೆ ಸೂಪರ್ ಆಗಿದೆ. ಕೊಡಿ, ಎಂತ ಕೊಡೆ ನೋಡೋಣ ಅದು. ಈಗ ಕಿತ್ತೋಗಿರೋ ಕೊಡೆ ಹಿಡ್ಕೊಡು ಕೊಡೆಕ್ಕೆಲ್ಲ ಹೋಗ್ತಾ ಇದ್ದೀರಾ? ನಿನ್ ತರ ಕಿತ್ತೋಗಿರೋ ಬಾಯ ನೀ ಕೊಟ್ರೆ ಹಂಗೆ ಆಗೋದು. ಕೊಡಿಲ್ಲ. ಓ, ಹಂಗಾದ್ರೆ ಕರೆಕ್ಟಾಗಿ ಮಾತಾಡಿದ್ರೆ ಕರೆಕ್ಟಾಗಿ ಬಂದ್ಬಿಡ್ತದ? ಖಂಡಿತ ಕರೆಕ್ಟ್ ಆಗಿ ಬರುತ್ತೆ. ಹೆಂಗೆ? ಇವಾಗ ನಾನು ಹೇಳ್ಕೊಟ್ಟಿದ್ದು ಹೇಳ್ತೀಯಾ? ಹೇಳ್ತೀನಿ. ಇನ್ನು ಸುಳ್ಳು ಮಾತಾಡಲ್ಲ, ಇನ್ನು ಸುಳ್ಳು ಮಾತಾಡಲ್ಲ, ಇನ್ನು ತಿರುಚಿ ಮಾತಾಡಲ್ಲ, ಇನ್ನು ತಿರುಚಿ ಮಾತಾಡಲ್ಲ, ಇನ್ನು ಜಗಳಾಡೋ ತರ ಮಾತಾಡಲ್ಲ, ಜಗಳಾಡೋ ತರ ಮಾತಾಡಲ್ಲ. ಏಸಪ್ಪ, ನನಗೆ ನಿಮ್ಗೆ ಮೆಚ್ಚುಗೆ ಆಗೋ ತರ ಮಾತಾಡೋಕೆ, ನಿಮ್ಗೆ ಮೆಚ್ಚುಗೆ ಆಗೋ ತರ ಮಾತಾಡೋದಕ್ಕೆ ಸಹಾಯ ಮಾಡಿ. ಕಿತ್ತೋಗಿದ್ ಕೊಡೆನ ಸರಿ ಮಾಡ್ಬಿಟ್ಟೆ. ಇದೇ ತರನೇ ಮಾತುಗಳನ್ನ ಬಿಸಾಡ್ಬಿಟ್ರೆ ಅದನ್ನ ಕೂಡ್ಸಕ್ಕಾಗಲ್ಲ. ಆದ್ರೆ ಮಿತಿಯಾಗಿ, ಸುಂದರವಾಗಿ, ಜ್ಞಾನವಾಗಿ ಮಾತಾಡಿದ್ರೆ ಈ ಕೊಡೆ ತರನೇ ಎಲ್ರಿಗೂ ಪ್ರಯೋಜನವಾಗಿ ಬಾಳ್ಬಹುದು. ನೀವ್ ಹೇಳೋದು ಸರಿನೇ. ನಾನಿವಾಗ ಏನ್ ಮಾಡೋದು? ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್, ಹೇಗಿದ್ದೀರಾ? ಇವತ್ತು ತುಂಬ ಪ್ರೋಗ್ರಾಮ್ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ಅಲ್ವಾ? ಒಂದು ಸುಂದರವಾದ ನಾಟಕವನ್ನು ನೋಡಿ ಯಾವ ಥರ ನೀವು ಒಳ್ಳೆಯದನ್ನು ಮಾತನಾಡಬೇಕು ಎಂಬುದನ್ನು ನೀವು ಕಲ್ತ್ಕೊಂಡ್ರಿ. ಪ್ರತಿ ವಾರ ನೀವು ಹೊಸ ಹೊಸ ಕಾರ್ಯಗಳನ್ನು ನೋಡಿ ಏಸಪ್ಪನಲ್ಲಿ ನೀವು ಬೆಳೆಯೋದಕ್ಕೆ ಬೇಕಾದ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀರಾ. ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಇನ್ನೊಂದು ವಸ್ತು ಉಚಿತ ಅಂತ ಅಣ್ಣ ಹೇಳಿದರೆ ಚೆನ್ನಾಗಿರ್ತಾ ಇತ್ತು. ಆದರೆ ಒಂದು ತೊಗೊಂಡ್ರೆ ಒಂದು ಉಚಿತ, ಒಂದು ತೊಗೊಂಡ್ರೆ ಒಂದು ಉಚಿತ ಅಂತ ಆ ಅಣ್ಣ ಏಮಾಸೋ ಥರ ಎಲ್ಲ ಮಾತಾಡಿ ಕೊನೆಗೆ ಅವ್ರ ವ್ಯಾಪಾರನೇ ಹಾಳಾಗಿ ಅವ್ರಿಗಿದ್ದ ಎಲ್ಲ ವಸ್ತುಗಳು ಕೂಡ ಸುಟ್ಟೋಯ್ತು. ಆ ಥರ ನಾವು ನೋಡಿದ್ವಿ. ಆ ಅಣ್ಣ ಹೇಗೆ ಹೇಳಬೇಕಿತ್ತು? ನೀವು ಒಂದು ವಸ್ತುವನ್ನು ಖರೀದಿಸಿದರೆ ಇನ್ನೊಂದು ವಸ್ತು ನಿಮಗೆ ಉಚಿತ ಅಂತ ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನು ಹೇಳಿದ್ರೆ, ಅಂದರೆ ಯಥಾರ್ಥವಾಗಿ ಅವರು ಹೇಳಿದ್ದಾಗಿದ್ರೆ, ಅಂದರೆ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸಿನಿಂದ ಅವರು ಹೇಳಿದ್ದೇ ಆಗಿದ್ರೆ ಅವರು ಚೆನ್ನಾಗಿರ್ತಾ ಇದ್ರು, ಅವ್ರ ಅಂಗಡಿನೂ ಡೆವಲಪ್ ಆಗ್ತಾ ಇತ್ತು, ಅವರು ಕೂಡ ಆಶೀರ್ವಾದವಾಗಿ ಇರ್ತಾ ಇದ್ರು. ಅಂದರೆ ಏಸಪ್ಪ ಒಳ್ಳೆಯ ಕಾರ್ಯಗಳು ಅಂದರೆ ಒಳ್ಳೆಯದು ಅಂದರೆ ಉತ್ತಮವಾದದ್ದು ಅಥವಾ ಯಥಾರ್ಥವಾದದ್ದು, ಯಥಾರ್ಥವಾದ ಹೃದಯ, ಯಥಾರ್ಥವಾದ ಮಾತುಗಳು, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತುಗಳು, ಇದೇ ಒಳ್ಳೆಯದು ಎಂಬುದರ ಅರ್ಥ. ಅದ್ರ ಬಗ್ಗೆ ಏಸಪ್ಪ ಏನು ಹೇಳಿದ್ದಾರೆ ಅಂತ ಒಂದೆರಡು ವಾಕ್ಯಗಳನ್ನು ನಾವು ನೋಡಿ ಅದಾದ್ಮೇಲೆ ನಾವು ಪ್ರಾರ್ಥನೆಯನ್ನ ಮಾಡಲಿದ್ದೇವೆ. ಸರಿನಾ? ಏಸಪ್ಪ ಯಾವ ಥರ ಮಾತಾಡಿದ್ದಾರೆ ಅಂತ ಸತ್ಯ ವೇದದಿಂದ ನಾವು ಒಂದು ವಾಕ್ಯವನ್ನು ಓದಿ ನೋಡೋಣ. ಲೂಕ 4ನೇ ಅಧ್ಯಾಯ
22ನೇ ವಾಕ್ಯ ನಾನು ಓದ್ತೀನಿ, ಎಲ್ಲರೂ ಕೂಡ ಗಮನಿಸಿ. ಲೂಕ 4ನೇ ಅಧ್ಯಾಯ 22ನೇ ವಾಕ್ಯ. ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಈಗ ಏಸಪ್ಪ ಒಂದು ಜಾಗದಲ್ಲಿ ಮಾತಾಡ್ತಾ ಇದ್ದಾರೆ, ಪ್ರಸಂಗ ಮಾಡ್ತಾ ಇದ್ದಾರೆ. ಏಸಪ್ಪನ ಬಾಯಿಂದ ಕೃಪೆಯುಳ್ಳಂಥ ಮಾತುಗಳು ಬಂದಿತ್ತು ಎಂಬುದಾಗಿ. ಈಗ ಏಸಪ್ಪ ಕೃಪೆಯಿಂದ ಯಾವ ಥರ ಮಾತಾಡಿರ್ತಾರೆ, ಹೇಗೆ ಅಂದರೆ ಒಂದು ಕರುಣೆಯಿಂದ. ಉದಾಹರಣೆಗೆ ಈಗ ನಮ್ಮ ಫ್ರೆಂಡ್ಸು ತುಂಬಾ ಒಂಥರ ಸೋತು ಹೋಗಿದ್ರೆ ಟೀಚರ್ ಹತ್ರ ಹೊಡೆಸ್ಕೊಂಡು ಎಲ್ಲರೂ ಕೂಡ ತಿರಸ್ಕರಿಸಿ ಅವರು ಬೇಸರದಲ್ಲಿದ್ದರೆ ನಾವು ಹೋಗಿ ಅವ್ರ ಹತ್ರ ಆಡುವಂಥ ಮಾತು ಅವ್ರಿಗೆ ಒಂದು ಸಾಂತ್ವನವಾಗಿರುತ್ತೆ. ಅವರಿಗೆ ಅವಾಗ ಅಯ್ಯೋ ಇವನು ನನ್ನ ಫ್ರೆಂಡು, ನನ್ನ ಸ್ನೇಹಿತ, ಇವನು ಮಾತಾಡಿದ ತಕ್ಷಣವೇ ನನ್ನೊಳಗಡೆ ಒಂದು ಧೈರ್ಯ ಬಂದಿದೆ, ಒಂದು ಬಲ ಬಂದಿದೆ. ಏಸಪ್ಪನ ಅರಿಯದೇ ಇರುವಂಥ ಸ್ನೇಹಿತರಿಗೂ ಕೂಡ ನಾವು ಆಡುವಂಥ ಮಾತು ಅವರನ್ನು ಬಲಪಡಿಸುತ್ತೆ, ಗೊತ್ತಾ? ಅದುವೇ ಕೃಪೆ ಉಳ್ಳಂಥ ಮಾತುಗಳು. ಹೀಗೆ ಏಸಪ್ಪ ಮಾತನಾಡುವಾಗ ಜನರಿಗೆಲ್ಲ ಆಶ್ಚರ್ಯವಾಗಿದೆ. ಅಯ್ಯೋ ಏಸಪ್ಪ ಮಾತಾಡುವಾಗ ಎಷ್ಟು ಇಂಪಾಗಿದೆ, ನಮಗೆ ಸಮಾಧಾನವಾಗಿದೆ ಅಂತ ಅವರೆಲ್ಲ ಆಶ್ಚರ್ಯಪಟ್ಟರು. ಅಷ್ಟು ಮಾತ್ರ ಅಲ್ಲ, ಅದೇ ಅಧ್ಯಾಯದಲ್ಲಿ 36ನೇ ವಾಕ್ಯ ಹೇಳುತ್ತೆ, ಎಲ್ಲರೂ ಬೆರಗಾಗಿ ಇದೆಂಥ ಮಾತಾಗಿರಬಹುದು, ಆತನು ಅಧಿಕಾರದಿಂದಲೂ ಬಲದಿಂದಲೂ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ಏಸಪ್ಪ ಇಲ್ಲಿ ಮಾತಾಡುವಾಗ ಅಧಿಕಾರದಿಂದ ಮಾತಾಡ್ತಾ ಇದ್ದಾರೆ, ಬಲದಿಂದ ಮಾತಾಡ್ತಾ ಇದ್ದಾರೆ. ಯಾರನ್ನು ನೋಡಿ? ಸೈತಾನನನ್ನು ನೋಡಿ. ಏಸಪ್ಪ ಒಳ್ಳೆಯವರು, ಏಸಪ್ಪ ಒಳ್ಳೆ ಕಾರ್ಯಗಳನ್ನು ಮಾತಾಡೋವಂಥವ್ರು. ಈಗ ಏಸಪ್ಪನ ಬಾಯಿಂದ ಒಂದು ಅಧಿಕಾರವುಳ್ಳಂಥ ಮಾತು ಹೊರಡ್ತಾ ಇದೆ, ಸೈತಾನ ಭಯಪಟ್ಟು ಓಡ್ತಾ ಇದ್ದಾನೆ. ಏಸಪ್ಪನ ಬಾಯಿಂದ ಶಕ್ತಿ ಉಳ್ಳಂಥ ಮಾತು ಬರ್ತಾ ಇದೆ, ಸೈತಾನ ಭಯಪಟ್ಟು ನಡುಗ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಏಸಪ್ಪ ಒಳ್ಳೆ ಹೃದಯದಿಂದ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ಹೃದಯದಿಂದ ಒಳ್ಳೆ ಮಾತುಗಳನ್ನ ಏಸಪ್ಪ ಆಡ್ತಾ ಇದ್ದಾರೆ. ಯಥಾರ್ಥವಾಗಿ ಒಳ್ಳೆ ಮಾತುಗಳನ್ನು ಆಡುವಾಗ ಸೈತಾನ ನಡುಗ್ತಾ ಇದ್ದಾನೆ, ಸರಿನಾ? ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಏಸಪ್ಪನಿಂದ ಕಲ್ತ್ಕೊಳ್ಳುವಂಥ ಒಂದು ಕಾರ್ಯ, ನಾವು ಒಳ್ಳೆ ಹೃದಯ ಉಳ್ಳವರಾಗಿ ಇದ್ದರೆ ನಾವು ಕೂಡ ಒಳ್ಳೆ ಕಾರ್ಯಗಳನ್ನು, ಒಳ್ಳೆ ಮಾತುಗಳನ್ನು ನಮ್ಮ ಜೀವಿತದಲ್ಲಿ ನಾವು ಮಾತಾಡ್ಬೋದು, ಸರಿನಾ? ನಾವು ಕೂಡ ಈ ಥರ ಒಳ್ಳೆ ಹೃದಯ ಉಳ್ಳವರಾಗಿದ್ದರೆ ಏಸಪ್ಪ ನಮ್ಮ ಜೀವಿತದಲ್ಲಿ ಕೆಲವೊಂದು ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಏನೆಂದರೆ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 8ನೇ ವಾಕ್ಯ, ಅದರ ಕೊನೆ ಭಾಗದಲ್ಲಿ ಓದುತ್ತೇನೆ. ಶಿಷ್ಟನ ಬಿನ್ನಪ ಆತನಿಗೆ ಒಪ್ಪಿತ. ಯಾರಿಗೆ ಒಪ್ಪಿತ? ಶಿಷ್ಟನ ವಿಜ್ಞಾಪನೆ, ಪ್ರಾರ್ಥನೆ, ಅದು ಏಸಪ್ಪನಿಗೆ ಇಷ್ಟ. ನಾವು ಒಳ್ಳೆ ಹೃದಯವುಳ್ಳವರಾಗಿ ನಮ್ಮ ಬಾಯನ್ನು ತೆರೆದು ಮಾಡುವಂಥ ಪ್ರಾರ್ಥನೆ ಏಸಪ್ಪನಿಗೆ ತುಂಬ ಇಷ್ಟ ಅಂತೆ. ಏಸಪ್ಪ ನನ್ನ ಫ್ರೆಂಡು ನನಗೆ ಹೊಡೆದ್ಬಿಟ್ಟ, ಅವನ ಕೈನ ಮುರಿದಾಕಿ ನಂದೊಂದು ವಸ್ತುನ ಕದ್ಬಿಟ್ಟ, ಅವ್ರ ಮನೇಲಿ ಈ ಥರ ಮಾಡಬೇಡಿ ಆ ಥರ ಮಾಡಬೇಡಿ ಅಂತ ಹೇಳಿದರೆ ಏಸಪ್ಪ ಪ್ರಾರ್ಥನೆನ ಕೇಳ್ತಾರ? ಪ್ರಾರ್ಥನೆ ಕೇಳಿ ಸಂತೋಷ ಪಡ್ತಾರ? ಖಂಡಿತ ಸಂತೋಷ ಪಡೋದಿಲ್ಲ. ಅಣ್ಣ ನನಗೆ ಹೊಡೆದ್ಬಿಟ್ರು, ಅವ್ರಿಗೆ ಈ ಥರ ಮಾಡಿ, ಅವ್ರಿಗೆ ಆ ಥರ ಮಾಡಿ, ಏಸಪ್ಪ ನೀವು ಅವ್ರಿಗೆ ಹೊಡೀರಿ, ಅವ್ರಿಗೆ ಇಲ್ದಂಗೆ ಮಾಡಿಬಿಡಿ ಅಂತ ಹೇಳಿದ್ರೆ ಆ ಥರ ನಾವು ಪ್ರಾರ್ಥನೆ ಮಾಡಿದರೆ ಏಸಪ್ಪ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ. ಆ ಥರ ಪ್ರಾರ್ಥನೆ ಏಸಪ್ಪನಿಗೆ ಒಪ್ಪಿಗೆ ಆಗಲ್ಲ. ನಾವು ಒಳ್ಳೆಯವರಾಗಿ ಇದ್ದೀವಿ ಅಂತಂದರೆ ಅವ್ರು ಹೊಡೆದ್ರೂ ಪರವಾಗಿಲ್ಲ, ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಹೇಳೋ ಒಳ್ಳೆ ಮನಸ್ಸು ನಮಗೆ ಬರುತ್ತೆ. ನಮ್ಗೆ ಆ ಥರ ಮನಸ್ಸು ಬಂದಾಗ್ಲೇ ನಮ್ಮ ಬಾಯ ಮಾತುಗಳು ಯಾವ ಥರ ಇರುತ್ತೆ? ಯಥಾರ್ಥವಾದ ಮಾತುಗಳಾಗಿರುತ್ತೆ, ನಮ್ಮ ಮಾತುಗಳೆಲ್ಲ ಒಳ್ಳೆ ಮಾತುಗಳಾಗಿರುತ್ತೆ, ಸರಿನಾ? ಆ ಥರ ಒಂದು ಹೃದಯದಿಂದ ನಾವು ಮಾಡುವಂಥ ಪ್ರಾರ್ಥನೆ ಏಸಪ್ಪ ಪ್ರಾರ್ಥನೆನ ತುಂಬ ಇಷ್ಟಪಟ್ಟು ಕೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಒಳ್ಳೆ ಹೃದಯ ಉಳ್ಳವರಾಗಿ ಇದ್ರೆ ಏಸಪ್ಪ ನಮಗೆ ಇನ್ನೊಂದು ಆಶೀರ್ವಾದವನ್ನು ಕೂಡ ಇಟ್ಟಿದ್ದಾರೆ. ಕೀರ್ತನೆಗಳು 125 4ನೇ ವಾಕ್ಯ ನಾನು ಓದ್ತೀನಿ. ಯೆಹೋವನೇ, ಒಳ್ಳೆಯವರು ಯಥಾರ್ಥ ಚಿತ್ತರು ಆಗಿರುವವರಿಗೆ ಉಪಕಾರ ಮಾಡು. ನಾವು ಒಳ್ಳೆ ಹೃದಯವುಳ್ಳವರಾಗಿ ಯಥಾರ್ಥ ಚಿತ್ತತೆಯಿಂದ ಇರೋದಾದ್ರೆ ಏಸಪ್ಪ ನಮಗೆ ಉಪಕಾರ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತ ಹೇಳಲ್ಪಟ್ಟಿದೆ. ಅಂದರೆ ಏಸಪ್ಪ ಒಳ್ಳೆ ಹೃದಯ ಉಳ್ಳಂಥವ್ರಿಗೆ, ಯಥಾರ್ಥ ಚಿತ್ತ ಉಳ್ಳಂಥವ್ರಿಗೆ ನೀವು ಉಪಕಾರ ಮಾಡಿ, ಒಳ್ಳೆಯದನ್ನು ಮಾಡಿ, ಅಂದರೆ ಒಳ್ಳೆ ಹೃದಯ ಉಳ್ಳಂಥವ್ರಿಗೆ ನೀವು ಒಳ್ಳೆಯದನ್ನು ಮಾಡಿ ಅಂತ ಬರೆದಿದೆ. ಹಾಗಾದರೆ ನಾವು ಒಳ್ಳೆ ಹೃದಯ ಉಳ್ಳವರಾಗಿ ಇದ್ದರೆ ಏಸಪ್ಪ ನಮಗೆ ಒಳ್ಳೆಯದನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕೊನೆಯದಾಗಿ ನಾವು ಇನ್ನೊಂದೇ ಒಂದು ವಾಕ್ಯವನ್ನು ಓದೋಣವಾ? ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 16ನೇ ವಾಕ್ಯ. ನಿನ್ನ ತುಟಿಗಳು ನೀತಿಯನ್ನಾಡಿದರೆ ನನ್ನ ಅಂತರಾತ್ಮವು ಹಿಗ್ಗುವುದು. ನಮ್ಮ ತುಟಿಗಳು ನೀತಿಯ ಅಥವಾ ಒಳ್ಳೆ ಮಾತುಗಳನ್ನು ಆಡೋದಾದ್ರೆ ಏಸಪ್ಪನ ಹೃದಯ ಹಿಗ್ಗುತ್ತಂತೆ, ಏಸಪ್ಪ ಸಂತೋಷ ಪಡ್ತಾರಂತೆ. ಆಗ ಏಸಪ್ಪ ನಮ್ಮನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ. ನಾವು ಒಳ್ಳೆ ಹೃದಯದಿಂದ ಯಾರ ಜೊತೆ ಮಾತಾಡಿದ್ರು ಕೂಡ, ನಮ್ಮ ಸ್ನೇಹಿತರ ಹತ್ರ, ನಮ್ಮ ಅಪ್ಪ ಅಮ್ಮನ ಹತ್ರ, ನಮ್ಮ ಮನೆಯಲ್ಲಿ, ಸ್ಕೂಲಲ್ಲಿ, ಟೀಚರ್ಸ್ ಹತ್ರ, ಒಂದು ಅಂಗಡಿಲಿ ಹೋಗಿ ಮಾತನಾಡೋ ಕೂಡ ನಾವು ಒಳ್ಳೆ ಹೃದಯ ಉಳ್ಳವರಾಗಿ ಮಾತಾಡೋದಾದ್ರೆ ನಾವು ಆಡುವಂಥ ಮಾತನ್ನ ಕೇಳಿ ಏಸಪ್ಪ ತುಂಬ ಸಂತೋಷ ಪಡ್ತಾರೆ. ಇವತ್ತು ನಾವೆಲ್ಲರೂ ಕೂಡ ಕೇಳಿದ್ದೇವೆ, ಏಸಪ್ಪ ನನಗೆ ಆ ಒಳ್ಳೆ ಹೃದಯವನ್ನ ಕೊಡಿ, ಅದ್ರ ಮೂಲಕ ನಾನು ಒಳ್ಳೆ ಮಾತುಗಳನ್ನು ಆಡಬೇಕು ಅಂತ ನಾವು ಕೇಳಿದ್ದೇವೆ. ಅದಕ್ಕೆ ಆಧಾರವಾಗಿ
ಏಸಪ್ಪ ಒಳ್ಳೆ ಹೃದಯವುಳ್ಳವರಾಗಿ ಇದ್ರು. ಅವರ ಬಾಯಿಂದ ಅಧಿಕಾರವುಳ್ಳ ಮಾತು, ಕೃಪೆಯುಳ್ಳಂತ ಮಾತು, ಬಲವುಳ್ಳಂತ ಮಾತುಗಳು ಹೊರಡ್ತು ಅಲ್ವಾ. ಈಗ ನಾವೆಲ್ಲರೂ ಕೂಡ ಒಂದು ನಿಮಿಷ ಪ್ರಾರ್ಥನೆ ಮಾಡುವ. ದೇವರೇ, ನಾವು ನಿಮಗೆ ವಂದನೆಯನ್ನ ಹೇಳ್ತೀವಿ. ಒಳ್ಳೆ ಹೃದಯದ ಬಗ್ಗೆ, ಒಳ್ಳೆ ಮಾತುಗಳ ಬಗ್ಗೆ ನೀವು ನಮ್ಮ ಜೊತೆ ಮಾತಾಡಿದ್ದೀರಾ. ದೇವರೇ, ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೂಡ ನೀವು ಒಳ್ಳೆಯ ಹೃದಯವನ್ನ ಕೊಡಬೇಕೆಂಬುದಾಗಿ ಬೇಡ್ಕೊಳ್ತೇವೆ. ದೇವರೇ, ಆ ಒಳ್ಳೆಯ ಹೃದಯದಿಂದ ಒಳ್ಳೆಯ ಮಾತುಗಳು, ಒಳ್ಳೆಯ ನುಡಿಗಳು ದೇವರೇ ನಮ್ಮ ಬಾಯಿಂದ ಹೊರಟು ಬರಲಿ. ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇದ್ದಾರೋ ದೇವರೇ, ಅವರನ್ನ ಸಂತೈಸುವಂತ ಮಾತುಗಳು ನಮ್ಮ ಬಾಯಿಂದ ಹೊರಟು ಬರಬೇಕಾಗಿ ನಾವು ಬೇಡ್ತೇವಪ್ಪ. ಅದರ ಮೂಲಕ ನಿಮ್ಮ ಪ್ರೀತಿ ಪ್ರಕಟವಾಗ್ಬೇಕು ದೇವ್ರೆ. ನೀವು ಯಾವ ರೀತಿ ಕೃಪೆಯುಳ್ಳಂತ ಮಾತುಗಳ ಮೂಲಕವಾಗಿ ಜನರೊಟ್ಟಿಗೆ ಮಾತಾಡಿದ್ರೋ ಅದರ ಪ್ರಕಾರನೇ ನಾವು ಕೂಡ ಮಾತಾಡಬೇಕು. ಅದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದ್ದೇವೆ. ಒಳ್ಳೆ ಮಾತುಗಳನ್ನ, ಒಳ್ಳೆ ಹೃದಯವನ್ನ ನಮಗೆ ಕೊಟ್ಟು ನಮ್ಮನ್ನ ಮುನ್ನಡೆಸಿ ದೇವ್ರೆ. ನಮ್ಮನ್ನ ನಿಮ್ಮ ಕಾರ್ಯಗಳಲ್ಲಿ ಒಪ್ಪಿಸಿ ಕೊಡ್ತೇವೆ. ಕರ್ತನ ಒಬ್ಬೊಬ್ಬರನ್ನು ಆಶೀರ್ವದಿಸಬೇಕೆಂದು ಬೇಡ್ತೇವೆ. ಈ ಕಾರ್ಯಕ್ರಮದಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಿರೋಂಥ ಒಬ್ಬೊಬ್ಬ ಮಕ್ಕಳನ್ನು ದೇವರೇ ನೀವು ಆಶೀರ್ವದಿಸಬೇಕೆಂದು ಬೇಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನಾವಿವತ್ತು ಪ್ರಾರ್ಥನೆ ಮಾಡಿದ ಹಾಗೇನೆ ಏಸಪ್ಪ ನಮಗೆ ಒಳ್ಳೆ ಮಾತುಗಳನ್ನ, ಒಳ್ಳೆ ಹೃದಯವನ್ನ ಕೊಟ್ಟಿದ್ದಾರೆ. ನೀವು ಅದನ್ನ ನಂಬಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಬಾಯ್. ಅಯ್ಯೋ, ಏನಪ್ಪ ಸೈಲೆಂಟ್ ಆಗಿ ಕೂತಿದ್ಯಾ? ಆಲೂರಿಗೆ ಅಡ್ರೆಸ್ ಕೇಳಿದ್ರೆ ನೀನು ಆಸ್ಟ್ರೇಲಿಯಾದವರೆಗೂ ಹೋಗಿ ಬರ್ತಾ ಇದ್ದೆ. ಇಲ್ಲ ಅಣ್ಣ, ಇನ್ನು ಮುಂದೆ ನಾನು ಒಳ್ಳೇದನ್ನ ಮಾತ್ರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೂಪರ್ ಸೂಪರ್. ಜಾಲಿ ಟೈಮ್, ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.